ತೋರಿಸ್ತಾ ಇದ್ದೀರಾ? ಇವತ್ತು ಸ್ಪ್ರಿಂಗ್ ಆನಿಯನ್ ಚಿಕನ್ ಟ್ರೈ ಮಾಡೋಣ. ಸ್ಪ್ರಿಂಗ್ ಆನಿಯನ್ ಚಿಕನ್, ಸೊ ಇಟ್ಸ್ ವೆರಿ ಟೇಸ್ಟಿ ಅಂತ ಅನ್ಸುತ್ತೆ. ಮಾಡಿದ್ಮೇಲೆ ಗೊತ್ತಾಗುತ್ತೆ. ಓಕೆ, ಈ ಸ್ಪ್ರಿಂಗ್ ಆನಿಯನ್ ಚಿಕನ್ ಗೆ ಬೇಕಾಗುವಂತ ಸಾಮಗ್ರಿಗಳು ಹೇಳ್ತೀರಾ? ಚಿಕನ್ ಬೇಕೇ ಬೇಕು, ಯಾಕಂದ್ರೆ ಚಿಕನ್ ಐಟಮ್ ಅಲ್ವಾ. ಸೊ ಚಿಕನ್, ಈರುಳ್ಳಿ, ಕಾಯಿ ತುರಿ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಚಕ್ಕ, ಮತ್ತೆ ಇದು ಲವಂಗ, ಚಿಲ್ಲಿ ಫ್ಲೇಕ್ಸ್ ಅಂತ ಹೇಳ್ತೀವಲ್ಲ ಅದು, ಸ್ಪ್ರಿಂಗ್ ಆನಿಯನ್, ಜೀರಿಗೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಇದು ಗರಂ ಮಸಾಲಾ ಪೌಡರ್, ಕೊತ್ತಂಬರಿ ಸೊಪ್ಪು, ಮತ್ತೆ ಬೆಳ್ಳುಳ್ಳಿ. ಇಷ್ಟಿದ್ರೆ ನೀವು ಹೇಳಿದಂತಹ ಸ್ಪ್ರಿಂಗ್ ಆನಿಯನ್ ಚಿಕನ್ ರೆಡಿ ಮಾಡ್ಬಿಡ್ಬೋದು. ಸ್ಪ್ರಿಂಗ್ ಆನಿಯನ್ ಚಿಕನ್ ರೆಡಿ ಆಗುತ್ತೆ. ಹೌದು. ಓಕೆ, ಈಗ ಮಾಡಿ ತೋರಿಸ್ತೀರಾ? ಅದಿಲ್ಲದೆ ಆಯಿಲ್ ಬೇಕು, ಇದ್ರ ಜೊತೆಗೆ ಎಣ್ಣೆ ಬೇಕು. ಓಕೆ ಓಕೆ, ಮೊದಲನೇದಾಗಿ ಈರುಳ್ಳಿ. ಈ ಈರುಳ್ಳಿನ ಚಿಕ್ಕದಾಗಿ ಹಚ್ಕೊಂಡಿದ್ರೆ, ಹಾಗೆ ಇದ್ರಲ್ಲಿ ಇದೂ ಕಾಣಿಸ್ತಾರೆ. ಇದು ಆಕ್ಚುಲಿ ಈರುಳ್ಳಿ ಅಂದ್ರೆ ಈ ಸ್ಪ್ರಿಂಗ್ ಆನಿಯನ್ ಅಲ್ಲಿ ಬಲ್ಬ್ ಇರುತ್ತೆ ಅಲ್ಲ, ಕೆಳಗಡೆ ಇರುತ್ತೆ ಅಲ್ಲ ಚಿಕ್ಕದು, ಅದ್ರದ್ದು ಪೀಸ್ ಇದೆ ಆಕ್ಚುಲಿ. ಅಂದ್ರೆ ಈ ಈರುಳ್ಳಿ ಹೂವು ಮೇಲಿರುತ್ತೆ, ಆ ಈರುಳ್ಳಿ ಹೂ ಕೆಳಗಡೆ ಇರುವಂತಹ ಈರುಳ್ಳಿನ ನೀವು ಹಚ್ಚಿಟ್ಕೊಂಡಿರೋ ತುಂಬಾ ಎಳೆಯಾಗಿರುತ್ತಲ್ಲ ಅದು. ನೆಕ್ಸ್ಟ್ ಏನ್ ಹಾಕ್ತಿದ್ದೀರಿ? ನೆಕ್ಸ್ಟ್ ಮಸಾಲಾ ಐಟಮ್ಸ್. ಮಸಾಲಾ ಐಟಮ್ಸ್ ಅಂದಿದ ತಕ್ಷಣ ನಿಮ್ದು ಮಸಾಲಾ ಸಿನಿಮಾ ನನ್ಗೆ ಜ್ಞಾಪಕ ಬರುತ್ತೆ. ನೀವ್ ಏನಕ್ಕೆ ಈ ಕುಕಿಂಗ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಮಸಾಲಾ ಅಂತ ಹೆಸರಿಟ್ರ ಸಿನಿಮಾಗೆ? ಇಲ್ಲ, ಆತರ ಅಲ್ಲ. ಅದು ಬಂದು ಇಟ್ ಈಸ್ ಮಿಕ್ಸ್ ಆಫ್ ಕ್ರೈಮ್, ಥ್ರಿಲ್ಲರ್, ಕಾಮಿಡಿ, ಆಕ್ಷನ್ ಎಲ್ಲ ಇತ್ತು ಆ ಸಿನಿಮಾದಲ್ಲಿ. ಸೊ ಎಲ್ಲಾ ವಿಷಯಗಳು ಇರುವ ಒಂದು ಸಿನಿಮಾ, ಅದಕ್ಕೋಸ್ಕರ ಮಸಾಲಾ ಅಂತ ಸಿನಿಮಾ ಇಟ್ಟಿದ್ದು. ನನ್ಗನ್ಸ್ತು ಇಷ್ಟೊಂದು ಕುಕಿಂಗ್ ಬಗ್ಗೆ ಹೇಳಿದ್ರಲ್ಲ, ಮೋಸ್ಟ್ಲಿ ನೀವು ಆ ಒಂದು ಇದನ್ನ ಇಟ್ಕೊಂಡು. ಆಮೇಲೆ ಇಟ್ ವಾಸ್ ವೆರಿ ಅಟ್ರಾಕ್ಟಿವ್. ಮಸಾಲಾ ಅಂದ ತಕ್ಷಣ ಜನರಲಿ ತುಂಬಾ ಎಲ್ರಿಗೂ ಕ್ಯಾಚ್ ಆಗಿರೋ ಒಂದು ಇದೆ ಅಲ್ವಾ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೆ. ಹೌದು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ಸ್ಮೆಲ್ ಕೊಡುತ್ತೆ, ಹಾಗೆ ತುಂಬಾ ಒಳ್ಳೇದು ಕೂಡ. ಆಮೇಲೆ ಒಳ್ಳೇದು, ಬಟ್ ಬೇಸಿಕಲಿ ಏನಂದ್ರೆ ನಿಮಗೆ ಫಾರ್ ಎನಿ ನಾನ್ ವೆಜಿಟೇರಿಯನ್ ಐಟಮ್ಸ್ ಇಟ್ಸ್ ಅ ಬೇಸಿಕ್ ಇಂಗ್ರೀಡಿಯೆಂಟ್ ಪೇಸ್ಟ್. ಅದು ಎಷ್ಟು ಕೆಡದಾಗಿ ನೀವು ಅಡಿಗೆ ಮಾಡಿದ್ರು ಒಂಥರ ಮೇಕಪ್ ಮಾಡುತ್ತೆ ಅದನ್ನ. ಇವಾಗ ಅದಕ್ಕೆ ಚೂರು ಚಿಲ್ಲಿ ಪೌಡರ್, ಈ ಚಿಕನ್ ನೀವು ಚಿಕ್ಕದಾಗಿ ಹಚ್ಕೊಳ್ಳೋದು ಆತರ ಏನಾದ್ರು ಇದೆಯಾ? ಇಲ್ಲ, ಒಂದು ಮೀಡಿಯಂ ಸೈಜ್ ಮಾಡ್ಕೋಬಹುದು. ಮೀಡಿಯಂ ಸೈಜ್ ಮಾಡ್ಕೊಂಡು ಮಾಡಿದ್ರೆ ಈವನ್ ಹ್ಯಾಂಡ್ಲಿಂಗ್ ಈಸಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಚಿಲ್ಲಿ ಪೌಡರ್ ಇದು ಮಾತಾಡ್ಕೊಂಡು ಜಾಸ್ತಿ ಹಾಕ್ಬಿಡಬಾರ್ದು. ಹೌದು, ಕಡಿಮೆ, ಸ್ವಲ್ಪ ಮೀಡಿಯಂ. ಓಕೆನಾ? ಈಗ ಅಚ್ಕಾರದ ಪುಡಿ ಹಾಕಿದಿರಿ. ಹೌದು. ನೆಕ್ಸ್ಟ್ ಇನ್ನೇನ್ ಹಾಕ್ತೀರಿ? ಧನಿಯಾ ಹಾಕ್ತೀರಾ? ಧನಿಯಾ ಪುಡಿ 1 ಸ್ಪೂನ್. 1 ಸ್ಪೂನ್ ಅಷ್ಟೇ. ಈಗ ನೀವು ಕೊಟ್ಟಿರೋ ಚಿಕನ್ಗೆ ಅಷ್ಟು ಹಾಕ್ಬಹುದು. ಚೂರು ಕೋಕೋನಟ್ ಪೌಡರ್ ಹಾಕ್ಬಹುದು. ಈಗ ಇದು ಕೊಬ್ಬರಿ ತುರಿ ತರ ಇದೆಲ್ಲ? ಹೌದು ಹೌದು. ಕೊಬ್ಬರಿ ತುರಿ ಹಾಕ್ಬೇಕಾ? ಹೌದು. ಒಂದು 2 ನಿಮಿಷ ಅದಾದ್ಮೇಲೆ ನಾವು ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬೇಕು. ದೆನ್ ಬಾಯ್ಲ್ ಆದ್ಮೇಲೆ ವಿ ಹ್ಯಾವ್ ಟು ಪುಟ್ ಸ್ಪ್ರಿಂಗ್ ಆನಿಯನ್. ಓ, ಇದು ಕೊನೆಯಲ್ಲಿ ಹಾಕ್ಬೇಕು? ಹೌದು. ಇದು ಕೊಡಿ, ಸಾಲ್ಟ್. ಈಗ ಉಪ್ಪು ಹಾಕ್ತೀರಿ? ಹೌದು. ಇದೇ ಪ್ರಾಬ್ಲಮ್. ಇದು ಬಂದು ಜಡ್ಜ್ಮೆಂಟೇ ಬೇಕು. ನಮ್ಮ ಸಿನಿಮಾ ತರಾನೇ ಇದು. ಸ್ಟೋರಿ ಹೆಂಗ್ ಇದು ಮಾಡ್ತೀವಿ, ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಂಡೆ ಸ್ಟೋರಿ, ಅದೇ ತರಾನೇ ಕರೆಕ್ಟ್ ಆಗಿ ಹಾಕ್ತೀವಿ ಅಂತ ಅನ್ಕೊಂಡು ಹಾಕ್ಬೇಕು. ಕೆಲವು ಟೈಮ್ ಕರೆಕ್ಟ್ ಆಗಿ ಹಾಕ್ತೀವಿ, ಕೆಲವು ಟೈಮ್ ಹಾಕಲ್ಲ. ಇವಾಗ ಸ್ವಲ್ಪ ಜಾಸ್ತಿ ಆಗ್ತಿದ್ರ ಅಂತ ನಂಗೆ ಅನಿಸ್ತು. ಇಲ್ಲ, ಕರೆಕ್ಟ್ ಆಗಿರುತ್ತೆ ಅದು. ಹೌದಾ? ನನಗೇನಂದ್ರೆ ನನ್ನ ಒಂದು ಕೈಗೆ ಇಷ್ಟು ಉಪ್ಪು ಅಂತ ನನ್ನ ತಲೆಯಲ್ಲಿ ಏನೋ ಒಂದು ಇರುತ್ತೆ, ಅದಕ್ಕೆ ಅಷ್ಟು ಹಾಕಿ. ಕಣ್ಣಳತೆ ಅಂತಾರೆ ಅದಕ್ಕೆ. ಹೌದು. ಇಷ್ಟೇ ಸಾಕು. ನೆಕ್ಸ್ಟ್ 1 ಸ್ಪೂನ್ ಚಿಲ್ಲಿ ಹಾಕೋಣ. ಸಾಕು. ಜೀರಿಗೆ, ಗರಂ ಮಸಾಲ. ಬಟ್ ಜೀರಿಗೆ ಏನಕ್ಕೆ ಹಾಕ್ತಿದ್ದೀರಿ? ಇದು ಏನಂದ್ರೆ ಅಂದ್ರೆ ನಿಮಗೆ ಈ ರಸಮಲ್ಲಿ ಒಂದು ಫ್ಲೇವರ್ ಬರುತ್ತಲ್ಲ, ಆ ಫ್ಲೇವರ್ ಸಿಗುತ್ತೆ. ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಕ್ಲೈಮ್ಯಾಕ್ಸ್ ಬಂದಿದೆ, ಸಿನಿಮಾ ನೋಡ್ಬೇಕು. ಚಿಕನ್ ಇದು ಮಾತ್ರ ಕ್ಲೈಮ್ಯಾಕ್ಸ್ ಬಂದಿದೆ ಅಂತ. ಸರಿ, ಆಯ್ತು ಮ್ಯಾಮ್. ಅವ್ರು ಬಡಿಸ್ತಾ ಇದಾರೆ, ನೀವು ಬಂದ್ಬಿಡಿ.
ಸೊ ನೀವು ಗಾರ್ನಿಶಿಂಗ್ ಮಾಡಬೇಕು. ಇದು ಈ ಮದುವೆ ಆಗಕ್ಕೆ ಹುಡುಗಿಯರಿಗೆ ಇದು ಅನ್ಕೊಳ್ತಾ ಇದ್ದೀವಿ. ಸೊ ಸ್ಪ್ರಿಂಗ್ ಚಿಕನ್. ವೀಕ್ಷಕರೇ, ಈಗ ಸ್ಪ್ರಿಂಗ್ ಆನಿಯನ್ ಚಿಕನ್ ರೆಡಿ ಆಗಿದೆ. ಸ್ಪ್ರಿಂಗ್ ಆನಿಯನ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಕಾಯಿ ತುರಿ, ಧನಿಯಾ ಪುಡಿ, ಖಾರದ ಪುಡಿ, ಚಕ್ಕೆ, ಲವಂಗ, ಚಿಲ್ಲಿ ಫ್ಲೇಕ್ಸ್, ಸ್ಪ್ರಿಂಗ್ ಆನಿಯನ್, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಈರುಳ್ಳಿ, ಲವಂಗ, ಚಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ ಅದಕ್ಕೆ ಚಿಕನ್, ಖಾರದ ಪುಡಿ, ಧನಿಯಾ ಪುಡಿ, ಕೊಬ್ಬರಿ ತುರಿ, ಉಪ್ಪು, ನೀರು, ಸ್ಪ್ರಿಂಗ್ ಆನಿಯನ್, ಚಿಲ್ಲಿ ಫ್ಲೇಕ್ಸ್, ಜೀರಿಗೆ, ಗರಂ ಮಸಾಲ ಹಾಕಿ ಬೇಯಿಸಿಕೊಂಡು ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದ್ರೆ ಸ್ಪ್ರಿಂಗ್ ಆನಿಯನ್ ಚಿಕನ್ ಸವಿಯಲು ಸಿದ್ಧ.